ಅತ್ತೆ, ನಾನು ಮನೆಗೆ ಬೇಕಾಗಿರೋ ರೇಷನ್ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದೆ. ನಿಮಗೆ ನೆನಪಿರೋ ಹಾಗೆ ಏನಾದರೂ ಬೇಕಾಗಿರೋದಿದ್ರೆ ಹೇಳಿ ಅತ್ತೆ, ಅದನ್ನು ಸೇರಿಸ್ಬಿಡ್ತೀನಿ. ಇಲ್ಲಮ್ಮ, ನನಗನ್ಸೋ ಮಟ್ಟಿಗೆ ಆ ಥರ ಏನಿಲ್ಲ. ಮಿಕ್ಕಿದ ಸಾಮಾನೆಲ್ಲ ಏನೇನು ಬೇಕು ಅಂತ ನಿನಗೆ ಗೊತ್ತಲ್ಲ. ನಿನಗೆ ನಾನು ಏನೇನು ಬೇಕು ಅನ್ಸುತ್ತೋ ಅದಷ್ಟನ್ನು ಬರೆದು ತರಿಸ್ಬಿಡು. ಅತ್ತೆ, ನಾವಿಬ್ಬರೂ ಸೇರಿ ಅಡುಗೆ ಮನೆ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆಯದು. ಏನೇ ಬೇಕಾಗಿದ್ರು ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮಗೂ ಎಲ್ಲ ಗೊತ್ತಿರುತ್ತೆ. ಅದೇ ನಾನು ಒಬ್ಬಳೇ ನೋಡ್ಕೊಳ್ತಾ ಇದ್ದಿದ್ರೆ ನನಗೆ ಕಷ್ಟ ಆಗ್ತಿತ್ತೇನೋ ಅನಿಸುತ್ತೆ. ಹಾಗೇನಿಲ್ಲಮ್ಮ ಸ್ವಾತಿ, ನೀನು ಒಬ್ಬಳೇ ಅಡುಗೆ ಮನೆ ನಿಭಾಯಿಸ್ತಾ ಇದ್ರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೆ. ಏನೂ ಹೆಚ್ಚು ಕಮ್ಮಿ ಮಾಡ್ತಿರ್ಲಿಲ್ಲ. ನಾನು ಬೇರೆ ಸೊಸೆಂದ್ರನ್ನೆಲ್ಲ ನೋಡ್ತೀನಲ್ಲ, ಅವ್ರು ಹೊರಗಡೆ ಹೋಗಿ ಒಂದು ಕೆಲಸ ಮಾಡ್ತಿದ್ರು ಅಂದರೆ ಮುಗ್ದೇ ಹೋಯ್ತಪ್ಪ, ಅಡುಗೆ ಮನೆ ಕಡೆ ತಲೆನೂ ಹಾಕಿ ಮಲ್ಗಲ್ಲ. ಆದರೆ ನೀನು ಹಾಗಲ್ಲ ನೋಡು ಅತ್ತೆ. ನಾನು ಬೇರೆ ಕೆಲವೊಬ್ರು ಅತ್ತೆಂದ್ರೆ ನೋಡ್ತೀನಲ್ಲ, ಸೊಸೆ ಹೊರಗಡೆ ಹೋಗಿ ಕೆಲಸ ಮಾಡೋಳಾದ್ರೂ ಮನೆ ಕೆಲಸದಲ್ಲಿ, ಅಡುಗೆ ಮನೆ ಕೆಲಸದಲ್ಲಿ ಸ್ವಲ್ಪನೂ ಸೊಸೆಗೆ ಸಹಾಯ ಮಾಡ್ತಿರಲ್ಲ. ಸೊಸೆ ಹೊರಗಡೆನೂ ಕೆಲಸ ಮಾಡಬೇಕು, ಮನೇಲೂ ಎಲ್ಲ ಕೆಲಸ ಮಾಡಬೇಕಾಗ್ತಿರತ್ತೆ. ಆದರೆ ನೀವು ಹಾಗಲ್ಲ ಅತ್ತೆ. ನೀವು ಮೊದಲಿಂದನೂ ಅಷ್ಟೇ ನನಗೆಲ್ಲ ವಿಷಯದಲ್ಲೂ ಸಹಾಯ ಮಾಡ್ತಾನೆ ಬಂದಿದ್ದೀರಾ. ಅತ್ತೆ ಪದ್ಮ, ಸೊಸೆ ಸ್ವಾತಿ ಇಬ್ರು ತುಂಬಾ ಅನ್ಯೋನ್ಯವಾಗಿರ್ತಾರೆ. ಅಮ್ಮ, ಏನಿವತ್ತು ಅಡುಗೆ ಮನೆಯಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಅಂಥದ್ದು ಏನು ಮಾಡಿದ್ಯಾ? ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ನಿನಗಿಷ್ಟ ಅಲ್ವಾ? ಸ್ವಾತಿ ಹೇಳ್ತಾ ಇದ್ಲು, ಅದಕ್ಕೆ ಮಾಡಿದೆ. ಅಯ್ಯೋ ಅಮ್ಮ, ನನಗೇನಿಷ್ಟ ಅಂತ ಸ್ವಾತಿ ನಿನಗೆ ಹೇಳಬೇಕಾ? ಯಾಕೆ ನಿನಗೆ ಗೊತ್ತಿಲ್ವೇನೋ? ಗೊತ್ತು ಕಣೋ, ನನಗೆ ಗೊತ್ತಿರಲ್ವಾ? ನಾನು ಮೊದಲು ಮಾಡ್ತಿದ್ನಲ್ಲ ಎಣ್ಗಾಯಿ, ಅದು ನಾನು ಬೇರೆ ಥರನೇ ಮಾಡ್ತಿದ್ದೆ. ಆದರೆ ಇವತ್ತು ಸ್ವಲ್ಪ ಸ್ವಾತಿ ಹತ್ರನೂ ಅವಳು ಯಾವ ರೀತಿ ಮಾಡ್ತಾಳೆ ಅಂತ ಹೇಳಿ ಕೇಳಿಕೊಂಡು ಅದನ್ನು ಸೇರಿಸಿ ಮಾಡಿದ್ದೀನಿ. ಅದೇನೇ ಇರಲಮ್ಮ, ಇವತ್ತು ನನ್ನ ಫೇವ್ರೆಟ್ ಎಣ್ಗಾಯಿ ಮಾಡಿದ್ಯಾ. ಚೆನ್ನಾಗಿ ಬಾರಿಸ್ತಾ ಇರೋದೆ. ಅಮ್ಮ, ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಸ್ವಾತಿಗೂ ನಿನ್ನ ಕೈ ರುಚಿನೇ ಬರೋ ಥರ ಮಾಡಿದ್ಯಾ. ಇಲ್ಲ ಕಣೋ, ಸ್ವಾತಿ ಮೊದಲಿಂದಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಾನೇನು ಭಾರಿ ಅವಳಿಗೆ ಹೇಳ್ಕೊಟ್ಟಿಲ್ಲ, ಅವಳ ಕೈ ರುಚಿನೇ ಚೆನ್ನಾಗಿದೆ. ಸರಿ ಸರಿ, ಇನ್ನೇನು ಸ್ವಾತಿನೂ ಆಫೀಸಿಂದ ಬರೋ ಹೊತ್ತಾಯ್ತು. ನೀನು ಹೋಗಿ ಫ್ರೆಶ್ ಆಗಿ ಬಾ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆಯ್ತಮ್ಮ. ಈ ಕುಟುಂಬದಲ್ಲಿ ಏನೂ ಕೊರತೆ ಇರಲ್ಲ, ಎಲ್ಲರೂ ತುಂಬ ಅನ್ಯೋನ್ಯವಾಗಿರ್ತಾರೆ. ಆದರೆ ಒಂದಿನ ಸ್ವಾತಿ, ನನ್ನ ತಂಗಿ ಸುಜಾತ ಬರ್ತಾ ಇದ್ದಾಳೆ ಕಣಮ್ಮ. ಹೌದಾ ಅತ್ತೆ? ನಿಮ್ಗಂತೂ ಚೆನ್ನಾಗಾಯ್ತಲ್ಲ. ಹಾಗಾದ್ರೆ ಇಬ್ರು ಅಕ್ಕ ತಂಗಿ ಕುತ್ಕೊಂಡು ಸಾಕನ್ಸೋವರೆಗೂ ಮಾತಾಡ್ಬೋದು. ಎಲ್ಲಿ ಮಾತಾಡೋದಮ್ಮ, ನಿನಗೆ ಗೊತ್ತಲ್ಲ ಸ್ವಾತಿ, ನನಗೂ ನನ್ನ ತಂಗಿಗೂ ಅಷ್ಟೊಂದು ಹೊಂದಾಣಿಕೆ ಬರಲ್ಲ ಅಂತ. ಅವಳು ಒಂದು ಸ್ವಲ್ಪ ಬೇರೆ ಥರನೇ. ಅವಳಿಗೂ ನನಗೂ ಯಾವ ವಿಷಯದಲ್ಲೂ ಹೋಲಿಕೆನೇ ಇಲ್ಲ. ಇನ್ನು ಹೇಳಬೇಕಂದ್ರೆ ಅವಳ ಸ್ವಭಾವ ನನಗಷ್ಟು ಇಷ್ಟನೇ ಆಗಲ್ಲಮ್ಮ. ಹೋಗಲಿ ಬಿಡಿ ಅತ್ತೆ, ಎಷ್ಟೇ ಆದರೂ ನಿಮ್ಮ ತಂಗಿ ಅಲ್ವಾ, ನಾವೇ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ಬೇಕಷ್ಟೆ. ಹೌದು, ಅವರು ಒಬ್ಬರೇ ಬರ್ತಾ ಇದ್ದಾರಾ ಇಲ್ಲ ಯಾರಾದರೂ ಜೊತೆಗೆ ಬರ್ತಾ ಇದ್ದಾರಾ? ಗೊತ್ತಿಲ್ಲಮ್ಮ, ಒಬ್ಬಳೇ ಬರ್ತಾಳೇನೋ ಅಂತ ಅನಿಸುತ್ತೆ. ಅತ್ತೆ, ಅವರಿಗೆ ಫುಲ್ ಫ್ಯಾಮಿಲಿ ಜೊತೆನೇ ಬರಕ್ಕೆ ಹೇಳಿ. ಇಷ್ಟು ದಿನ ಆದ್ಮೇಲೆ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಖುಷಿಯಾಗಿದ್ದು ಹೋಗ್ಲಿ ಅಲ್ವಾ? ನೋಡೋಣ ಇರು, ಏನಾಗುತ್ತಾ. ಮಾಡಿದ್ದೀನೇ, ಸುಜಾತ ಬರ್ತಾಳೆ. ಪದ್ಮ, ಯಾಕೆ ಒಂಥರ ಸುರುಗ್ದಂಗಾಗಿ ಹೋಗಿದ್ಯಾ? ನೀನು ನೋಡಿದ್ರೆ ನಿನ್ನ ಸೊಸೆ ಏನು ಕೆಲಸ ಮಾಡಲ್ಲ, ಎಲ್ಲ ನಿನ್ನ ಹತ್ರನೇ ಮಾಡಿಸ್ತಾಳೇನೋ ಅಂತ ಅನಿಸುತ್ತೆ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ, ನನ್ನ ಸೊಸೆ ಆ ಥರ ಎಲ್ಲ ಏನೂ ಮಾಡಲ್ಲ. ಅಷ್ಟಕ್ಕೂ ಮನೆಯಲ್ಲಿ ಅಂಥ ತಲೆ ಹೋಗೋವಂಥ ಕೆಲಸ ಏನಿಲ್ಲ. ಇರೋದೇ ಸ್ವಲ್ಪ ಸ್ವಲ್ಪ ಕೆಲಸ, ಅದನ್ನು ನಾನು ನನ್ನ ಸೊಸೆ ಇಬ್ಬರು ಸೇರ್ಕೊಂಡು ಮಾಡ್ಕೋತೀವಿ. ಅಂತೂ ಇಷ್ಟು ವಯಸ್ಸಾದ್ರೂ ನಿನ್ನ ಸೊಸೆ ಜೊತೆ ಸೇರಿಕೊಂಡು ನೀನು ಕೆಲಸ ಮಾಡಬೇಕಾಗಿದೆ ಅಂತ ಆಯಿತು. ಅಲ್ಲ ಪದ್ಮ, ಜೀವನ ಪೂರ್ತಿ ಈ ಮನೆ ಕೆಲಸಗಳನ್ನ ಮಾಡ್ತಾನೆ ಬಂದಿದ್ಯಾ. ಈಗ ಮನೆಗೆ ಸೊಸೆ ಬಂದಿದ್ದಾಳೆ, ಎಲ್ಲ ಕೆಲಸ ಅವಳ ಮೇಲ್ಬಿಟ್ಟು ನೀನು ಆರಾಮಾಗಿರೋ ತಾನೆ. ಸ್ವಾತಿ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ನಮ್ಮತ್ತೆಗೆ ಇವ್ರನ್ನ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಇವ್ರ ಯೋಚನೆಗೂ ನಮ್ಮತ್ತೆ ಇರೋ ರೀತಿಗೂ ಅಜಗಜ ಅಂತರ ವ್ಯತ್ಯಾಸ ಇದೆ. ಹೋಗ್ಲಿ ಬಿಡು, ಇವ್ರು ಹೇಗಿದ್ರೆ ನನಗೇನು. ಸ್ವಲ್ಪ ದಿನದ ಮಟ್ಟಿಗೆ ಬಂದಿದ್ದಾರೆ, ಚೆನ್ನಾಗಿ ನೋಡ್ಕೊಂಡ್ರೆ ಆಯಿತು. ಇವ್ರೇನು ಜೀವನ ಪೂರ್ತಿ ನಮ್ಮ ಮನೇಲಿರ್ತಾರಾ? ಇಲ್ಲ ಅಲ್ವಾ? ಸ್ವಾತಿ ಹೋಗಿ ಸುಜಾತನ್ನ ಮಾತಾಡಿಸ್ತಾಳೆ. ಅಲ್ಲ ಆಂಟಿ, ನೀವು ಒಬ್ಬರೇ ಬಂದಿದ್ದೀರಾ, ನಿಮ್ಮ ಕುಟುಂಬದವರು ಯಾರು ಬರಲಿಲ್ಲ? ಇಲ್ಲಮ್ಮ, ನಮ್ಮ ಮನೇಲಿ ಇವರಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವ್ರು ಇವತ್ತು ಬರೋಕ್ಕಾಗಲಿಲ್ಲ. ಇನ್ನೇನು ಇವತ್ತು ಕೆಲಸ ಎಲ್ಲ ಮುಗಿಯುತ್ತೆ, ನಾಳೆ ಅನ್ನಷ್ಟೊತ್ತಿಗೆ ಬರ್ಬೋದೇನೋ ಅನ್ಸುತ್ತೆ. ಓ ಹೌದಾ, ಹಾಗಾದ್ರೆ ಭಾವನೂ ಬರ್ತಾರೆ ಅಂತಾಯ್ತು. ಒಳ್ಳೇದಾಯ್ತು ಬಿಡು. ಹಾಗಾದ್ರೆ ಇನ್ನೇನು ನಿನ್ನ ಮಗ ಸೊಸೆಗೂ ಬರಕ್ಕೆ ಹೇಳು, ಎಲ್ಲರೂ ಒಟ್ಟಿಗೆ ಇದ್ದು ಹೋದಾಗುತ್ತೆ. ಮತ್ತೆ ಅವ್ರು ಬರ್ತಾ ಇರ್ತಾರಾ? ನನ್ನ ಮಗ ಸೊಸೆನೂ ಬರ್ತಾರೆ. ಅವರೆಲ್ಲರಿಗಿನ ಮೊದಲು ನಾನು ಯಾಕೆ ಬಂದೆ ಅಂದರೆ, ಇಲ್ಲಿ ನನ್ನ ಕುಟುಂಬದವರೆಲ್ಲ ಇರೋಕ್ಕೆ ಸರಿಯಾಗಿ ವ್ಯವಸ್ಥೆ ಇದೆಯೋ ಇಲ್ವೋ, ಅವ್ರಿಗೆ ಸರಿ ಹೋಗುತ್ತೋ ಇಲ್ವೋ ಅಂತೆಲ್ಲ ನಾನು ಗಮನಿಸ್ಬೇಕಿತ್ತು. ಅದಕ್ಕೆ ಮೊದಲು ಬಂದೆ. ಅದೇನು ಗೊತ್ತಾ, ನಾವೆಲ್ಲರೂ ಎಲ್ಲ ವಿಷಯದಲ್ಲೂ ತುಂಬ ಪರ್ಟಿಕ್ಯುಲರ್, ಅದರಲ್ಲೂ ಊಟ ತಿಂಡಿ ವಿಷಯದಲ್ಲಂತೂ ಸ್ವಲ್ಪ ಜಾಸ್ತಿನೇ. ನಿನಗೆ ಅರ್ಥ ಆಗ್ತಿದೆ ತಾನೇ ನಾನೇನು ಹೇಳ್ತಿದ್ದೀನಿ ಅಂತ? ಆಂಟಿ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀರಾ? ನಿಮ್ಗೆ ಯಾರಿಗೂ ಈ ಮನೇಲಿ ಯಾವುದೂ ಕೊರತೆ ಆಗೋಕ್ಕೆ ನಾವು ಅವಕಾಶ ಕೊಡಲ್ಲ.
ಅದು ಸರಿ ಆಂಟಿ, ಊಟಕ್ಕೆ ನಿಮಗೆ ಏನು ಅಡುಗೆ ಮಾಡಲಿ? ಜಾಸ್ತಿ ಏನು ಬೇಡಮ್ಮ, ಸ್ವಲ್ಪ ಲೈಟಾಗಿ ಏನಾದರೂ ಮಾಡು. ಒಂದು ಗೀ ರೈಸ್ ಮಾಡು, ಒಂದು ದಾಲ್ ಮಾಡು, ಒಂದೆರಡು ಚಪಾತಿ ಮಾಡು, ಒಂದೇನಾದರೂ ಒಂದು ತರಕಾರಿ ಪಲ್ಯ ಮಾಡು. ಹಾಗೆ ಒಂದು ಸ್ವಲ್ಪ ಮಜ್ಜಿಗೆನೂ ರೆಡಿ ಮಾಡಮ್ಮ. ಮಜ್ಜಿಗೆ ಇಲ್ಲ ಅಂದರೆ ನನಗೆ ಊಟ ಮಾಡ್ದಂಗೆ ಅನ್ಸಲ್ಲ. ಅಷ್ಟೇ, ಜಾಸ್ತಿ ಏನು ಬೇಡ, ಇಷ್ಟೇ ಸಾಕು, ಲೈಟಾಗಿ. ಅತ್ತೆ ಸೊಸೆ ಇಬ್ರು ಮುಖ ಮುಖ ನೋಡ್ಕೋತಾರೆ. ಸ್ವಾತಿ ಸುಜಾತ ಹೇಳಿರೋ ಮೆನುನ ರೆಡಿ ಮಾಡೋಕ್ಕೋಸ್ಕರ ಅಡುಗೆ ಮನೆಗೆ ಹೋಗ್ತಾಳೆ. ಅತ್ತೆ ಕೂಡ ಅವಳು ಹಿಂದೆ ಹಿಂದೆನೇ ಹೋಗ್ತಾಳೆ. ಸ್ವಾತಿ, ದಯವಿಟ್ಟು ಏನು ಅನ್ಕೋಬೇಡಮ್ಮ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಇವಳು ಒಂದು ಸ್ವಲ್ಪ ಬೇರೆ ರೀತಿನೇ ಅಂತ. ತಾವಾಗೆ ಮನೆಗೆ ಬಂದಾಗ ನಾವು ಅವ್ರನ್ನ ಕಳ್ಸೋಕ್ಕೂ ಬರಲ್ಲ ಅಲ್ವಾ? ಆದರೆ ಏನು ಮಾಡೋದು, ಇದೇ ರೀತಿ ನಡ್ಕೊಂಡ್ರೆ ನಮಗೂ ಹಿಂಸೆ ಆಗ್ಬಿಡುತ್ತೆ. ದಯವಿಟ್ಟು ಏನು ಅನ್ಕೋಬೇಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಅವ್ರುಗಳು ಆ ರೀತಿ ಇದ್ರೆ ಮನೆಗೆ ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಾವು ಏನು ಕಡಿಮೆ ಇಲ್ಲ ಅಂತ ಅವ್ರಿಗೂ ತೋರ್ಸೋಣ. ಅಷ್ಟಕ್ಕೂ ಅವರೇನು ಜೀವನ ಪೂರ್ತಿ ಇಲ್ಲೇ ಇರ್ತಾರ ಅತ್ತೆ? ಇಲ್ಲ ಅಲ್ವಾ, ಕೆಲವು ದಿನ ಇದ್ಬಿಟ್ಟು ಹೋಗ್ತಾರೆ ಅಷ್ಟೇ ತಾನೆ. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಆಯ್ತು ಬಿಡಿ. ನಾವುಗಳೇ ಸ್ವಲ್ಪ ಹೊಂದ್ಕೊಂಡು ಅವ್ರು ಇರೋ ಅಷ್ಟು ದಿನನೂ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು ಅಲ್ವಾ? ಸರಿನಮ್ಮ, ಆಯ್ತು. ಅಲ್ಲಿ ಒಬ್ಳೆ ಕೂತಿದ್ದಾಳೆ, ನಾನು ಹೋಗ್ತೀನಿ. ಪದ್ಮ, ನಿನ್ಗೇನು ನಿನ್ ಸೊಸೆ ತವ್ರ ಮನೆ ಕಡೆಯಿಂದ ದಪ್ಪದೊಂದು ಬಂಗಾರದ್ದು ನೆಕ್ಲೆಸ್ ಸಿಕ್ಕಿದೆಯಂತೆ, ಎಲ್ಲಿ ತೋರ್ಸು ನೋಡೋಣ. ಹೌದು ಸುಜಾತ, ನಮ್ಮ ಬೀಗರು ಬಲವಂತ ಮಾಡಿ ಆ ಸರನ ನನಗೆ ಕೊಟ್ಟರು. ನಾನು ಎಷ್ಟು ಬೇಡ ಅಂದರೂ ಕೇಳಿಲ್ಲ ಗೊತ್ತಾ. ಈ ವಯಸ್ಸಲ್ಲಿ ನಾನು ಅಂತಹ ಸರ ಹಾಕೊಂಡು ಏನು ಮಾಡಲಿ? ನೋಡೋಕ್ಕಾದ್ರೂ ಚಂದ ಕಾಣಿಸುತ್ತಾ? ಇಲ್ಲ, ಅದಕ್ಕೆ ನಾನು ಆ ಸರನ ನನ್ನ ಸೊಸೆಗೆ ಕೊಟ್ಬಿಟ್ಟೆ. ನಿನಗೇನು ತಲೆ ಕೆಟ್ಟಿದೆಯೇನೆ ಪದ್ಮ? ಹೋಗಿ ಹೋಗಿ ಆ ಸರನ ನಿನ್ನ ಸೊಸೆಗೆ ಕೊಟ್ಟಿದ್ಯಲ್ಲ, ಅವಳ ಬದಲು ನಿನ್ನ ಮಗಳಿಗಾದ್ರೂ ಕೊಡೋದು ತಾನೆ? ಅಷ್ಟಕ್ಕೂ ನನ್ನ ಮಗಳಿಗೇನು ನಾವು ಕೊರತೆ ಮಾಡಿಲ್ವಲ್ಲ. ಅವಳಿಗೆ ಬೇಕಾದಷ್ಟು ಒಡವೆ ಮಾಡಿಸ್ಕೊಟ್ಟಿದ್ದೀವಿ, ಮದುವೆನೂ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದೀವಿ. ಮದುವೆಲೇನು ಸ್ವಲ್ಪ ಹಣ ಖರ್ಚು ಮಾಡಿದ್ದೀವ? ನಿನಗೆ ಗೊತ್ತಲ್ಲ ಸುಜಾತ, ನನ್ನ ಮಗಳು ಮದುವೆನ ನನ್ನ ಮಗ, ನನ್ನ ಸೊಸೆ ಸ್ವಾತಿನೇ ನಿಂತು ಮಾಡಿದ್ದು. ಖರ್ಚೆಲ್ಲ ಅವರೇ ನೋಡ್ಕೊಂಡಿದ್ದು. ಅಯ್ಯೋ ಪದ್ಮ, ನೀನು ಹೇಳೋದೊಳ್ಳೆ ಚೆನ್ನಾಗಿದೆ. ಅವ್ರೇನು ಹೊರಗಿನವ್ರಿಗೆ ಖರ್ಚು ಮಾಡಿದಾರಾ? ನಿನ್ನ ಮಗ ನಿನ್ನ ಸೊಸೆ ಮಾಡಿರೋದು ನಿನ್ನ ಮಗಳಿಗೆ. ತಂಗಿ ಮದುವೆ ಖರ್ಚು ನೋಡ್ಕೋಬೇಕಾಗಿದ್ದು ಅಣ್ಣನ ಕರ್ತವ್ಯ ಅಲ್ವಾ? ಸರಿ ಹೋಗ್ಲಿ ಬಿಡು, ಇದನ್ನೆಲ್ಲ ತಗೊಂಡು ನಾನೇನು ಮಾಡಲಿ? ನಡಿ, ನನಗೆ ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡೋಣ. ಥೂ 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 ಥೂ, ಪದ್ಮ, ನಿನ್ನ ಸೊಸೆ ಇದೇನು ಅಂತ ಅಡುಗೆ ಮಾಡಿದಾಳೆ? ಈ ಥರ ಘೀ ರೈಸ್ ಯಾರಾದರೂ ಮಾಡ್ತಾರಾ? ಆ ಚಪಾತಿ ಪಲ್ಯ ಅಂತೂ ಬಾಯಲ್ಲಿಡಕ್ಕಾಗ್ತಿಲ್ಲ. ಅಲ್ಲಮ್ಮ ಸ್ವಾತಿ, ನಿನ್ಗೇನು ಅಡುಗೆನೇ ಮಾಡಕ್ ಬರಲ್ವಾ? ಏನು ಮಾತಾಡ್ತಾ ಇದೀಯಾ ಸುಜಾತ? ಅಡುಗೆ ಚೆನ್ನಾಗೇ ಆಗಿದೆಯಲ್ಲ. ಸಾಕು ಸುಮ್ಮನಿರು ಪದ್ಮ, ಚಿಕ್ಕನಿಂದನೂ ನಾನು ನೋಡಿದ್ದೀನಿ ನಿನ್ನನ್ನು. ಅಡುಗೆ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ನಿನಗೆ. ನೀನು ಅಡುಗೆ ಮಾಡಿದ್ರು ಅದೆಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಇಷ್ಟು ಕೆಡ್ದಾಗಿರೋ ಅಡುಗೆ ನಿನಗೆ ಇಷ್ಟ ಆಗ್ತಾ ಇರೋದು. ಆಂಟಿ, ನನಗೇನೋ ನೀವು ಹೇಳೋ ಅಷ್ಟು ಕೆಡ್ದಾಗಿದೆ ಅಡುಗೆ ಅಂತ ಅನ್ನಿಸ್ತಿಲ್ಲ. ನೀನು ಮಾಡಿರೋ ಅಡುಗೆ ನಿನಗೆ ಚಂದ ಅನ್ನಿಸ್ಬೇಕು. ನೋಡಮ್ಮ, ನಾಳೆಯಿಂದ ನೀನು ಅಡುಗೆನೇ ಮಾಡಕ್ಕೆ ಹೋಗ್ಬೇಡ, ನಾನೇ ಮಾಡ್ತೀನಿ. ಅತ್ತೆ ಸೊಸೆ ಇಬ್ರು ಮುಖ ಮುಖ ನೋಡ್ಕೋತಾರೆ. ಸುಜಾತ ಚೆನ್ನಾಗಿಲ್ಲ ಅಂತಾನೆ ಬಡಿಸಿದ್ದನ್ನೆಲ್ಲ ಖಾಲಿ ಮಾಡಿ ರೂಮಿಗೆ ಮಲ್ಗೋಕೆ ಹೋಗ್ತಾಳೆ. ಸ್ವಾತಿ, ಸುಜಾತ ನಡ್ಕೊಂಡಿರೋ ರೀತಿ ಬಗ್ಗೆ ನನಗೆ ತುಂಬ ಬೇಸರ ಆಗ್ತಿದೆ. ನಿನಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ನನಗಂತೂ ತುಂಬ ಮುಜುಗರ ಅನ್ನಿಸ್ತಾ ಇದೆ. ಅಯ್ಯೋ ಅತ್ತೆ, ಅವ್ರು ಆ ರೀತಿ ನಡ್ಕೊಂಡಿದ್ದಕ್ಕೆ ನೀವು ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೋತೀರಾ? ಅಷ್ಟಕ್ಕೂ ಅತ್ತೆ, ಅವರು ನಾಳೆಯಿಂದ ತಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಒಂಥರ ಒಳ್ಳೇದಾಯ್ತು ತಾನೆ. ಒಂದಷ್ಟು ದಿನದ ಮಟ್ಟಿಗೆ ಅಡುಗೆ ಕೆಲಸದಿಂದ ನಾವು ಫ್ರೀ ಆಗಿಬಿಡ್ತೀವಿ ಅಲ್ವಾ? ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡಲಿ ಬಿಡಿ, ನಾವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೇನೋ ಸರಿನಮ್ಮ, ಆದರೆ ಅವಳು ಅದು ಏನು ಅಡುಗೆ ಮಾಡ್ತಾಳೋ, ಹೇಗೆ ಮಾಡ್ತಾಳೋ ಯಾರಿಗೆ ಗೊತ್ತು? ಅದು ಅಲ್ಲದೆ ಅವಳ ಗಂಡ ಮಗ ಸೊಸೆ ಎಲ್ಲರೂ ಬರ್ತಾ ಇದ್ದಾರೆ. ಆಮೇಲೆ ಅಡುಗೆ ಮನೆ ಪರಿಸ್ಥಿತಿ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ. ಹೌದತ್ತೆ, ಅದು ನಿಜನೇ. ಹೋಗ್ಲಿ ಬಿಡಿ, ಅದೇನೋ ಆಮೇಲೆ ನೋಡ್ಕೊಂಡ್ರಾಯ್ತು. ನೀವು ಹೋಗಿ ಈಗ ಆರಾಮಾಗಿ ನಿದ್ದೆ ಮಾಡಿ. ಸರಿನಮ್ಮ. ಮಾರನೇ ದಿನ ಬೆಳಿಗ್ಗೆ. ಅತ್ತೆ, ಬೆಳಗ್ಗೆ ಅಡುಗೆ ಮನೆಯಿಂದ ಏನಿದು ಸೌಂಡ್ ಕೇಳಿಸ್ತಾ ಇದೆ? ಶೋ, ಬರೀ ಶಬ್ದ ಅಷ್ಟೇ ಅಲ್ಲಮ್ಮ, ವಾಸನೆ ನೋಡಿದ್ಯಾ? ಏನೋ ಒಂಥರ ಘಾಟ್ ಸ್ಮೆಲ್ ಬರ್ತಾ ಇದೆ. ಹೌದತ್ತೆ, ನೀವು ಹೇಳಿದ್ಮೇಲೆ ನಾನು ಈಗ ಗಮನ ಕೊಡ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಅಷ್ಟೊತ್ತಿಗೆ ಸುಜಾತ ಸೊಸೆ ಶಿಲ್ಪ ಟೀ ತಗೊಂಡು ಅಲ್ಲಿಗೆ ಬರ್ತಾಳೆ. ಅರೆ ಶಿಲ್ಪ, ನೀನು ಯಾವಾಗ ಬಂದೆ? ಆಂಟಿ, ನಾನು ಬೆಳಗಿನ ಜಾವನೇ ಬಂದೆ. ನೀವೆಲ್ಲ ಮಲಗಿದ್ರಲ್ವ, ಹಾಗಾಗಿ ನಿಮಗೆ ನಾವು ಬಂದಿದ್ದು ಗೊತ್ತಾಗಿಲ್ಲ. ನಮ್ಮ ಅತ್ತೆ ಬಂದು ಬಾಗಿಲು ತೆಗೆದ್ರು. ಹೌದಾ? ಅಯ್ಯೋ, ನಮಗೇನು ಗೊತ್ತೇ ಆಗಿಲ್ಲ. ಅಲ್ಲ, ನಮ್ಮನ್ನು ಎಪ್ಸೋದಲ್ವಾ? ಅದು ಸರಿ, ಒಬ್ಬಳೇ ಬಂದೆ? ಯಾರ್ಯಾರು ಬಂದ್ರ ಜೊತೆಗೆ? ನಾನು, ನನ್ನ ಗಂಡ, ನಮ್ಮ ಮಾವ 3 ಜನ ಒಟ್ಟಿಗೆ ಬಂದ್ವಿ. ತಗೊಳ್ಳಿ, ಟೀ ತಗೊಳ್ಳಿ. ಅಲ್ಲ ಶಿಲ್ಪ, ನಾನೇ ಟೀ ಮಾಡ್ತಾ ಇದ್ದೆ, ನೀನ್ಯಾಕೆ ತೊಂದರೆ ತಗೊಳಕ್ ಹೋದೆ? ಪರವಾಗಿಲ್ಲ ಬಿಡಿ ಸ್ವಾತಿ, ನಮ್ಮ ಅತ್ತೆ ಹೇಳ್ತಾ ಇದ್ರು ನೀವೇನೋ ಅಡುಗೆನ ತುಂಬ ಕೆಟ್ಟದಾಗಿ ಮಾಡಿದ್ರಂತೆ. ಅದಕ್ಕೆ ಟೀ ಎಲ್ಲ ನಾನೇ ಮಾಡಿದೆ.
ಯಾಕೆ ಸ್ವಾತಿ, ನೀವು ಹೊರಗಡೆ ಕೆಲ್ಸಕ್ಕೆ ಹೋಗೋ ಇದ್ರಲ್ಲಿ ಅಡುಗೆ ಮಾಡೋದನ್ನ ಮರ್ತೇ ಬಿಟ್ಟಿದ್ದೀರಾ? ಹಾಗೆಲ್ಲ ಏನಿಲ್ಲ ಶಿಲ್ಪ. ನನ್ನ ಸೊಸೆ ಸ್ವಾತಿ ಅಡುಗೆ ಚೆನ್ನಾಗೇ ಮಾಡ್ತಾಳೆ. ಅವಳು ಮಾಡೋ ಅಡುಗೆ ನಮಗಂತೂ ತುಂಬಾ ಇಷ್ಟ. ಹಾಗಾದ್ರೆ ನಾನು ಮಾಡಿರೋ ಈ ಟೀ ಕುಡಿದು ನೋಡಿ, ಆಮೇಲೆ ನಿಮಗೆ ಚೆನ್ನಾಗಿರೋದು ಯಾವುದು, ಚೆನ್ನಾಗಿಲ್ಲದೆ ಇರೋದು ಯಾವುದು ಅನ್ನೋದು ಗೊತ್ತಾಗುತ್ತೆ. ಶಿಲ್ಪ ಇಬ್ರಿಗೂ ಟೀ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಅತ್ತೆ ಸೊಸೆ ಇಬ್ರು ಟೀ ಕುಡಿತಾರೆ. ಆ ಟೀ ರುಚಿ ನೋಡಿ ಇಬ್ರು ಮುಖನೇ ಒಂಥರ ಆಗ್ಬಿಡತ್ತೆ. ಅತ್ತೆ, ಅಡುಗೆ ಮನೇಲಿರೋ ಎಲ್ಲಾ ಮಸಾಲೆ ತಗೊಂಡು ಈ ಟೀನಲ್ಲೇ ಹಾಕಿದಾಳೆ ಅಂತ ಅನ್ನಿಸ್ತಾ ಇದೆ. ಹೌದು ಕಣಿ, ಇದ್ರಲ್ಲೇನು ಒಂದು ಎರಡು ಮಸಾಲೆ ಇಲ್ಲ, ಎಲ್ಲ ಹಾಕಿಟ್ಟಿದ್ದಾಳೆ. ಇದನ್ನ ಯಾರಾದ್ರೂ ಟೀ ಅಂತ ಅಂತಾರ? ಅತ್ತೆ, ಹೋಗ್ಲಿ ಬಿಡಿ ಅತ್ತೆ, ಕುಡಿಯಕ್ಕೆ ಹೋಗ್ಬೇಡಿ. ಈ ಟೀ ಕುಡಿದ್ರೆ ಹೊಟ್ಟೆ ಹಾಳಾಗದೆ ಸೈ. ನಾನೇ ಹೋಗಿ ನಮ್ಮಿಬ್ಬರಿಗೂ ಟೀ ಮಾಡ್ಕೊಂಡು ಬರ್ತೀನಿ. ಹೌದು ಸ್ವಾತಿ, ಹಾಗೆ ಮಾಡು ಹೋಗು. ನೋಡಮ್ಮ ಸ್ವಾತಿ, ನಾವು ಆಲಿವ್ ಆಯಿಲ್, ಆಮೇಲೆ ಪನ್ನೀರ್, ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಒಂದಷ್ಟು ಆರ್ಡ್ರ್ ಮಾಡಿದ್ದೀವಿ. ಯಾಕಂದರೆ ತಿಂಡಿ ಹೊತ್ತಾಯ್ತಲ್ಲಮ್ಮ, ಇದನ್ನೆಲ್ಲ ಯೂಸ್ ಮಾಡಿ ನಾವು ತಿಂಡಿ ಮಾಡ್ಕೋಬೇಕು. ಹಾಗಾಗಿ ಆರ್ಡ್ರ್ ಮಾಡಿದ್ದೀವಿ. ನೀನೊಂದು ಸ್ವಲ್ಪ ಬಿಲ್ ಪೇ ಮಾಡಿಬಿಡ್ತೀಯಾ? ಅಲ್ಲ ಆಂಟಿ, ಬೆಳಗ್ಗೆ ಬೆಳಗ್ಗೆ ಪನ್ನೀರ್, ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ಇವೆಲ್ಲ ಹೆವಿ ತಿಂಡಿ ಯಾಕೆ? ಲೈಟಾಗಿ ಏನಾದರೂ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ಈ ಥರ ತಿಂಡಿ ಮಾಡ್ಬೋದಲ್ವಾ? ಇದೇ ಸಮಸ್ಯೆ ನೋಡಿ ಸ್ವಾತಿ ನಿಮ್ಮ ವಿಷಯದಲ್ಲಿ. ನಿಮಗೆ ಅಡುಗೆ ಚೆನ್ನಾಗೇ ಮಾಡೋಕ್ಕೂ ಬರಲ್ಲ, ಚೆನ್ನಾಗಿರೋ ಅಡುಗೆ ಅದನ್ನು ತಿನ್ನೋಕ್ಕೂ ಗೊತ್ತಿಲ್ಲ. ಯಾವ ಅಡುಗೆ ಯಾವ ಹೊತ್ತಲ್ಲಿ ತಿಂದರೆ ಏನು? ಬೆಳಗ್ಗೆ ಬೆಳಗ್ಗೆ ಹೆವಿಯಾಗಿ ತಿನ್ನಬಾರ್ದು ಅಂತ ಏನಾದರೂ ಇದೆಯಾ? ಅತ್ತೆ ಎಲ್ಲ ಆರ್ಡ್ರ್ ಮಾಡಿದ್ದಾರೆ, ನೀವು ಸುಮ್ಮನೆ ಪೇಮೆಂಟ್ ಮಾಡಿ ಅಷ್ಟೇ. ಅದು ಹಾಗಲ್ಲ ಸುಜಾತ, ಅದೇನಂದರೆ ಇವತ್ತು ಗುರುವಾರ ಅಲ್ವಾ, ಗುರುವಾರ ನಮ್ಮನೇಲಿ ಈ ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ ಇದು ಯಾವುದೂ ಹಾಕಿ ಅಡುಗೆ ಮಾಡಲ್ಲ. ಸುಮ್ಮನಿರು ಪದ್ಮ, ಇದನ್ನೆಲ್ಲ ಏನಂತ ನಡೆಸ್ತೀಯೋ ಏನೋ. ಎಲ್ಲ ದಿನನೂ ಒಂದೇ. ದೇವ್ರೇನು ಆ ದಿನ ತಿನ್ಬೇಡಿ ಈ ದಿನ ಮಾತ್ರ ತಿನ್ನಿ ಅಂತ ಹೇಳ್ತಾರ? ಇಲ್ಲ ತಾನೆ, ಏನಾಗಲ್ಲ, ಸುಮ್ಮನಿರು. ಅದು ಅಲ್ಲದೆ ಆಂಟಿ, ಅತಿಥಿಗಳು ಭಗವಂತನ ಸ್ವರೂಪ ಅಲ್ವಾ, ಮತ್ತೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕಾಗುತ್ತೆ. ಸರಿ ಬಿಡಿ. ಸ್ವಾತಿ, ಇಲ್ಲಿ ನೀವೇನು ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ ನಮಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದನ್ನು ನಾವು ತಿನ್ನೋದೇ ಇಲ್ಲ. ನಮಗೆ ಬಾಸ್ಮತಿ ರೈಸೇ ತಿಂದು ಅಭ್ಯಾಸ. ಹಾಗಾಗಿ ಒಂದು 10 kg ನಾನು ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ತಂದು ಕೊಡ್ತಾರೆ, ಅದ್ರ ಪೇಮೆಂಟ್ ಮಾಡಿಬಿಡ ಆಯಿತಾ? ಏನು 10 kg? 10 kg ಸ್ವಲ್ಪ ದಿನಕ್ಕೆ ಅಷ್ಟೊಂದ? ಹ್ಞೂ, ಮತ್ತೆ ನಾವೊಂದು 3-4 ದಿನನೇ ಇರ್ತೀವಿ ಅಂದರೂ ಒಂದು 10 kg ಅಕ್ಕಿನಾದರೂ ಬೇಕಾಗುತ್ತಲ್ವಾ? ಹ್ಞೂ, ಸರಿ ಬಿಡಿ ಆಂಟಿ. ಮಾರನೇ ದಿನ, ಸ್ವಾತಿ ಏನಿದು ಮನೇಲಿ ಹಣ್ಣೇ ಇಲ್ಲ. ಒಂದು ಕೆಲಸ ಮಾಡು, ಒಂದು 5-6 ಲೀಟ್ರ್ ಹಾಲು, ಆಮೇಲೆ ಒಂದು 2 kg ಡಿಫ್ರೆಂಟ್ ವೆರೈಟಿ ಹಣ್ಣುಗಳನ್ನು ಆರ್ಡ್ರ್ ಮಾಡಿ ತರಿಸ್ಬಿಡು. ನಾನು ಕಸ್ಟರ್ಡ್ ಮಾಡಬೇಕು, ಫ್ರೂಟ್ ಸಲಾಡ್ ಮಾಡಬೇಕು. ಏನು 5-6 ಲೀಟ್ರ್ ಹಾಲಿಂದು ಕಸ್ಟರ್ಡಾ? ಅಷ್ಟೊತ್ತಿಗೆ ಅಲ್ಲಿಗೆ ಶಿಲ್ಪಾಳ ಮಾವ ನಾಗರಾಜ್ ಬರ್ತಾನೆ. ಅದೇನು ಗೊತ್ತೇನಮ್ಮ ಸ್ವಾತಿ, ಇವತ್ತು ಯಾಕೋ ನಮ್ಮೆಲ್ರಿಗೂ ಕಸ್ಟರ್ಡ್ ಫ್ರೂಟ್ ಸಲಾಡ್ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಅದಕ್ಕೆ ನೀನು ಬರೀ ಬೇಕಾಗಿರೋ ಸಾಮಾನೆಲ್ಲ ತರಿಸ್ಬಿಡು. ಅದನ್ನು ಮಾಡೋದನ್ನೆಲ್ಲ ನಮ್ಮ ಶಿಲ್ಪ ಮಾಡ್ತಾಳೆ. ಅವಳು ಇದನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸರಿ ಅಂಕಲ್, ಎಲ್ಲ ತರಿಸ್ತೀನಿ. ಒಂದೆರಡು ದಿನ ಕಳೆದ್ಮೇಲೆ, ಸ್ವಾತಿ, ಈ ಕೆಲವು ದಿನಗಳಿಂದ ಈ ಸಿಕ್ಕಾಪಟ್ಟೆ ಮಸಾಲೆ ಹಾಕಿರೋ ಅಡುಗೆ ಊಟ ಮಾಡಿ ಹೊಟ್ಟೆ ಎಲ್ಲ ನನಗೆ ಉರಿತಾ ಇದೆ. ಒಂಥರ ಹಿಂಸೆ ಅನ್ನಿಸ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ರೀ. ನನಗೂ ಅಷ್ಟೊಂದು ಮಸಾಲೆ ಹಾಕಿರೋ ಅಡುಗೆ ಊಟ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ದಿನ ಮೊಸರನ್ನ ತಿಂತಾ ಇದ್ದೀನಿ. ಅದು ಹಾಗಿರಲಿ ರೀ, ನನಗೆ ಮನೆ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿ. ದುಡ್ಡೆಲ್ಲ ಖಾಲಿಯಾಗಿ ಹೋಗಿದೆ. ಹೌದಾ? ಅದು ಹೇಗೆ ಇಷ್ಟು ಬೇಗ ಹಣ ಖಾಲಿ ಆಗುತ್ತೆ? ಈ ಸಲ ಅಂತೂ ನಾನು 5,000 ಜಾಸ್ತಿನೇ ಕೊಟ್ಟಿದ್ದೆ. ನೋಡ್ರಿ, ನನಗೆ ಏನೂ ಅದ ಮಾಡೋ ಮನಸ್ಸಿಲ್ಲ. ಖರ್ಚು ಎಲ್ಲೆಲ್ಲಿ ಏನೇನಾಯಿತು ಅಂತ ನಾನು ಆಮೇಲೆ ನಿಮಗೆ ವಾಟ್ಸಪ್ ಮಾಡ್ತೀನಿ, ಸರಿನಾ? ಅಷ್ಟೊತ್ತಿಗೆ ಅಲ್ಲಿಗೆ ಪದ್ಮ ಬರ್ತಾಳೆ. ಸ್ವಾತಿ, ನನ್ನ ಹೊಟ್ಟೆಲೊಂಥರ ಹಿಂಸೆ ಆಗ್ತಿದೆಯಮ್ಮ. ಏನಾದರೂ ಗ್ಯಾಸ್ಟ್ರಿಕ್ಕಿನ ಮಾತ್ರೆ ಇದ್ರೆ ಕೊಡಮ್ಮ. ಯಾಕತ್ತೆ, ಏನಾಯ್ತು? ನೀವು ಆರಾಮಾಗಿದ್ದೀರಾ ತಾನೇ? ಏನು ಆರಾಮೋ ಏನಮ್ಮ, ದಿನ ಇವ್ರುಗಳು ಮಾಡೋ ಈ ಇಷ್ಟು ಮಸಾಲೆ ಇರೋ ಅಡುಗೆನ ನನ್ನಿಂದ ತಿನ್ನೋಕ್ಕಾಗ್ತಿಲ್ಲ. ದಿನ ಅಡುಗೆ ಎಷ್ಟು ವೇಸ್ಟ್ ಆಗ್ತಾ ಇದೆ ಅಂದರೆ, ಈಗಲೂ ಅಲ್ಲಿ ಹೊರಗಡೆ ನೋಡು ಎಷ್ಟೊಂದು ಅಡುಗೆನ ಆಚೆ ಹಾಕಿದ್ದಾರೆ. ಇದೇ ಕಾರಣ ಅಮ್ಮ, ಇದೇ ಕಾರಣದಿಂದ ನಮ್ಮನೇಲಿ ಖರ್ಚು ಹೆಚ್ಚಾಗಿ ಹೋಗಿದೆ. ಏನಮ್ಮ ಇದೆಲ್ಲ? ಇವ್ರುಗಳೆಲ್ಲ ಯಾವಾಗಮ್ಮ ಹೋಗೋದು? ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆದರೂ ಒಂದ್ಸಲ ಕೇಳಿ ನೋಡ್ತೀನಿ. ಅತ್ತೆ, ಆ ರೀತಿ ನೇರವಾಗಿ ಏನೂ ಕೇಳಕ್ಕೆ ಹೋಗಬೇಡಿ, ಚೆನ್ನಾಗಿ ಅನ್ಸಲ್ಲ. ಮತ್ತೆ ನೀನು ಮಾಡೋದಮ್ಮ ಸ್ವಾತಿ? ಅಷ್ಟೊತ್ತಿಗೆ ಅಲ್ಲಿಗೆ ಸುಜಾತ ಬರ್ತಾಳೆ. ಸ್ವಾತಿ, ಈ ಚೀಟಿಲಿರೋ ಫೋನ್ ನಂಬರ್ಗೆ ಒಂದು 1200 ರೂಪಾಯಿ ಫೋನ್ಪೇ ಮಾಡಿಬಿಡಮ್ಮ. ಅದು ಯಾರ ನಂಬರ್ ಆಂಟಿ? ಇದು ಬೇರೆ ಯಾರ್ದು ನಂಬರ್ ಅಲ್ಲಪ್ಪ, ನಿಮ್ಮ ಅಂಕಲ್ ನಂಬರೇ. ಅದು ಅವ್ರಿಗೇನೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಭಾಳ ಆಸೆ ಆಯ್ತಂತೆ. ಒಂದಷ್ಟು ವೆರೈಟಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ. ಅದದು ಪೇ ಮಾಡಬೇಕಲ್ಲ, ಅದಕ್ಕೆ ನೀನು ನಿಮ್ಮ ಅಂಕಲ್ ನಂಬರಿಗೆ ಹಣ ಕಳಿಸಿದ್ರೆ ಅವರು ಐಸ್ ಕ್ರೀಮ್ ಅವರಿಗೆ ಪೇ ಮಾಡ್ತಾರೆ. ಯಾಕಂದರೆ ಇಲ್ಲಿ ಬಂದು ನಿಮ್ಮ ಅಂಕಲ್ ಹತ್ರ ಹಣ ಖರ್ಚು ಮಾಡಿಸೋದು ಚೆನ್ನಾಗಿ ಅನ್ಸಲ್ಲ ಅಲ್ಲ, ಅದಕ್ಕೆ.
ಸ್ವಾತಿ ಆ ನಂಬರ್ಗೆ ಫೋನ್ ಪೇ ಮಾಡ್ತಾಳೆ. ಸುಜಾತ ಅಲ್ಲಿಂದ ಹೋಗ್ತಾಳೆ. ಏನಮ್ಮ ಇದೆಲ್ಲ, ಈ ನಮ್ನಿ ಎಕ್ಸ್ಟ್ರಾ ಖರ್ಚು, ಮನೇಲಿ ಮಾಡೋ ಅಡುಗೆನೂ ದಿನ ಹೊರಗಡೆ ಬಿಸಾಕ್ತಾ ಇರೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಏನಂತಾನೆ ಅರ್ಥ ಆಗ್ತಿಲ್ಲ. ಇನ್ನೇನ್ ಮಾಡಕ್ಕಾಗತ್ರಿ? ಮನೇಲಿ ಮಾಡೋ ಅಡುಗೆ ತಿನ್ನೋ ಥರ ಇದ್ರೆ ಅದು ಖಾಲಿ ಆಗೋವರೆಗೂ ಇಟ್ಬಿಟ್ಟು ತಿಂದು ಖಾಲಿ ಮಾಡ್ಬೋದು. ಬಾಯಲ್ಲೇ ಇಡಕ್ಕಾಗಲ್ಲ ಅಂದಮೇಲೆ ಹೊರಗಡೆ ಎಸೆಯೋದೇ ತಾನೇ, ಇನ್ನೇನು ಮಾಡು ಅಂತೀರಾ? ತಿನ್ನಕ್ಕಾಗ್ತಿಲ್ಲ ಅಂತ ಹೇಳಿ ನಾವು ಆಚೆ ಹಾಕೋದಾದ್ರೆ ಅವ್ರುಗಳು ಅವಶ್ಯಕತೆಗಿನ ಜಾಸ್ತಿ ಹಾಕೊಳ್ಳೋದು, ಹಾಗೆ ಬಿಡೋದು, ಅದನ್ನ ಹೊರಗಡೆ ಎಸೆಯೋದು, ಬರೀ ಇದೇ ಆಗಿ ಹೋಗಿದೆ. ಇದೇನಮ್ಮ ಇದು? ಯಾರು ಯಾರ್ದಾದ್ರೂ ನೆಂಟರು ಮನೆಗೆ ಬಂದು ಈ ರೀತಿ ಎಲ್ಲ ನಡ್ಕೋತಾರೆ? ಅಡುಗೆ ಮನನ್ನಂತೂ ಪೂರ್ತಿ ತಮ್ಮ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾರೆ ಇವ್ರುಗಳು. ಹೂನಪ್ಪ, ಮೊದಲೆಲ್ಲ ನಮ್ಮ ಅಡುಗೆ ಮನೆ ಪಳ 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 ಅಂತಿರ್ತಿತ್ತು, ಅಷ್ಟು ನೀಟಾಗಿರ್ತಿತ್ತು. ಅದೇ ಈಗ ಅಡುಗೆ ಮನೆ ನೋಡಕ್ಕಾಗ್ತಿಲ್ಲ, ಅಷ್ಟು ಗಲೀಜಾಗಿರುತ್ತೆ ಯಾವಾಗ ನೋಡಿದ್ರು. ಹೌದತ್ತೆ, ಕಿಚನ್ ಅಂತೂ ನೋಡೋಕ್ಕೆ ಆಗ್ತಿಲ್ಲ. ನಾನು ನೀವು ಸ್ವಲ್ಪ ಗಲೀಜಾದ್ರೂ ಅಷ್ಟೇ ಹಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಅದಕ್ಕೆ ಎಷ್ಟು ನೀಟಾಗಿರ್ತಿತ್ತು. ಆದರೆ ಈಗ ನೋಡಿ, ಅವರಂತೂ ಏನು ಬೇಕೋ ಮಾಡ್ತಾರೆ, ತಿಂತಾರೆ, ಬಿಟ್ಟರೆ ಒಂದು ಹನಿ ಕ್ಲೀನ್ ಮಾಡಲ್ಲ. ತಮ್ಮ ಮನೆ ಆಗಿದ್ರೆ ಕ್ಲೀನ್ ಮಾಡೋದ್ರ ಕಡೆ ಗಮನ ಕೊಡ್ತಿದ್ರು, ಬೇರೆಯವ್ರ ಮನೆ ಅಲ್ಲ, ಹೇಗಿದ್ರೇನು ಅಂತ ಅವ್ರ ಯೋಚನೆ. ಮಾರನೇ ದಿನ ಬೆಳಗ್ಗೆ, ಅತ್ತೆ ಬನ್ನಿ ಅತ್ತೆ, ತಿಂಡಿ ಮಾಡಿ. ನಾನು ನಿನ್ಗೋಸ್ಕರನೇ ಕಾಯ್ತಿದ್ನಮ್ಮ. ಅಮ್ಮ, ನನ್ನ ಲಂಚ್ ಬಾಕ್ಸ್ ರೆಡಿನಾ? ಲಂಚ್ ಬಾಕ್ಸ್ ಇನ್ನೇನು ತಾನೇ ತೊಗೊಂಡು ಹೋಗೋದು? ಮಾಡಿರೋ ಅಡುಗೆ ಬಾಯಲ್ಲಿ ಇಡೋ ಥರ ಇದ್ದರೆ ತಾನೇ ಬಾಕ್ಸಲ್ಲಿ ಹಾಕೊಂಡು ತೊಗೊಂಡು ಹೋಗೋದು. ಬೇಡ ಬಿಡು. ಅಂದಹಾಗೆ ತಿಂಡಿಗೆ ಏನಿದೆಯಮ್ಮ? ಏನಪ್ಪ, ಅವ್ರನ್ನೇ ಕೇಳಬೇಕು. ಇರು, ಸುಜಾತನ ಕರಿತೀನಿ. ಸುಜಾತ, ಸುಜಾತ, ತಿಂಡಿಗೆ ಏನಿದೆ? ಆಂಟಿ, ತಿಂಡಿಗೆ ಇಡ್ಲಿ ಸಾಂಬಾರು ಮಾಡಿದ್ವಿ, ಅದು ಖಾಲಿ ಆಯಿತು. ಹೌದಾ? ಹಾಗಾದರೆ ನಮ್ಗಳಿಗೆ ತಿಂಡಿಗೆ ಏನಿದೆ? ಇದು ಒಳ್ಳೆ ಕಥೆ ಆಯ್ತಲ್ಲ ಅಕ್ಕ. ಈ ಮನೆಗೆ ಬಂದಿರೋ ನೆಂಟರಾಗಿ ನಮ್ಮ ಅಡುಗೆನ ನಾವೇ ಮಾಡ್ಕೊಂಡು ತಿಂತಿದ್ದೀವಿ, ಅದ್ರ ಮೇಲೆ ನಿಮ್ದೊಂದು. ಅಲ್ಲ ಸುಜಾತ, ನೀವೇ ತಾನೇ ನಾವೇ ಇನ್ಮೇಲೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದು, ಅದಕ್ಕೆ ನಾವು ಮಾಡ್ತಿರ್ಲಿಲ್ಲ. ಸರಿ ಸರಿ ಆಯಿತು. ಈಗ ಸ್ವಲ್ಪ ಸಾಂಬಾರು ಉಳಿದಿದೆ, ಅದಕ್ಕೆ ಬೇಕಿದ್ರೆ ಒಂದು 4 ಚಪಾತಿ ಮಾಡಿಕೊಂಡು ತಿನ್ನಿ. ಅಲ್ಲ ಆಂಟಿ, ಈಗ ಮತ್ತೆ ಚಪಾತಿ ಮಾಡಿಕೊಂಡು ತಿನ್ನೋದಂದ್ರೆ ನಮಗೆ ಆಫೀಸಿಗೆ ಲೇಟ್ ಆಗುತ್ತೆ. ದಿನ ಬೆಳಗ್ಗೆ ತಿಂಡಿ ಹೇಗೆ ರೆಡಿ ಇರ್ತಿತ್ತೋ ಅದೇ ರೀತಿ ಇವತ್ತು ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ನೀವು ಮೊದಲೇ ಹೀಗೆ ಹೇಳಿತಿದ್ರೆ ನಾನೇ ತಿಂಡಿ ಎಲ್ಲ ಮಾಡಿಬಿಡ್ತಾ ಇದ್ದೆ. ನಾವು ಈ ಮನೆಗೆ ಬಂದಿರೋ ನೆಂಟರಿಗೆ ಕೂರಿಸಿ ಮಾಡಿ ಹಾಕಬೇಕು, ಅವ್ರ ಹತ್ರನೇ ಮಾಡಿಸ್ಕೊಂಡು ತಿನ್ನೋದಲ್ಲ. ಇದನ್ನ ಕೇಳಿ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸ್ವಾತಿ ಮತ್ತೆ ರಘು ಇಬ್ರು ಏನು ಮಾತಾಡದೆ ಸೀದಾ ಆಫೀಸಿಗೆ ಹೋಗ್ತಾರೆ. ಪಾಪ, ಇಬ್ರು ಏನು ತಿಂದೆ ಆಫೀಸಿಗೆ ಹೋದ್ರು. ಈ ಥರ ಈ ಮನೇಲಿ ಯಾವತ್ತೂ ಆಗಿರಲಿಲ್ಲ. ಶಿಲ್ಪ, ಹೋಗ್ಲಿ, ನನಗೊಂದು ಲೋಟ ಹಾಲಾದರೂ ಬಿಸಿ ಮಾಡಿಕೊಡಮ್ಮ, ಅದನ್ನೇ ಕುಡಿತೀನಿ ಸಾಕು ನನಗೆ. ಹಾಲಿಲ್ಲ ಆಂಟಿ, ಖಾಲಿ ಆಗಿದೆ. ನಿಮ್ಗೀಗ ಏನಾದರೂ ಕುಡಿಲೇಬೇಕು ಅಂದರೆ ಬೇಕಿದ್ರೆ ಒಂದು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನಿಂಬೆಹಣ್ಣು ಖಾಲಿಯಾಗಿ ಹೋಗಿದೆ, ನಿಂಬೆಹಣ್ಣಿನ ಜ್ಯೂಸ್ ಮಾಡೋಕ್ಕೂ ಆಗಲ್ಲ. ಅಯ್ಯೋ ದೇವ್ರೆ, ಸ್ವಾತಿ ಮತ್ತೆ ರಘುನು ಆಫೀಸಿಗೆ ಹೋದ್ರು. ಈಗ ಏನಾದರೂ ಸಾಮಾನು ಆರ್ಡರ್ ಮಾಡಿ ತರಿಸಿದ್ರೆ ಅದ್ರ ಪೇಮೆಂಟ್ ಮಾಡೋರು ಯಾರು? ಅಷ್ಟೊತ್ತಿಗಲ್ಲಿಗೆ ನಾಗರಾಜ್ ಕೈಯಲ್ಲಿ ಸುಮಾರು ಸಾಮಾನು ತುಂಬಿರೋ ಬ್ಯಾಗ್ ಹಿಡ್ಕೊಂಡು ಬರ್ತಾನೆ. ಅಯ್ಯೋ ದೇವ್ರೆ, ಇಷ್ಟೊಂದೆಲ್ಲ ಸಾಮಾನು ತಂದಿದ್ದೀರಲ್ರಿ, ಇಷ್ಟೊಂದೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ಅಲ್ಲ, ಇಷ್ಟು ದಿನ ನಮ್ಮ ಮನೇಲಿ ಕೂತ್ಕೊಂಡು ಬೇಕಾಗಿದ್ದನ್ನೇ ನಮ್ಮ ಖರ್ಚಲ್ಲೇ ತರಿಸಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಕೊನೆ ಪಕ್ಷ ಇವತ್ತಾದರೂ ಒಂದು ಸ್ವಲ್ಪ ತಮ್ಮ ಖರ್ಚಲ್ಲಿ ಸಾಮಾನು ತರಬೇಕು ಅಂತ ಅನ್ನಿಸ್ತಲ್ಲ. ಇಲ್ವೇ ಸುಜಾತ, ನನ್ನ ಜೇಬಿಂದ 1 ರೂಪಾಯೂ ಖರ್ಚು ಮಾಡಿಲ್ಲ. ಪ್ರತಿ ಸಲ ಸ್ವಾತಿ ರಘು ಅವರು ದುಡ್ಡು ಕೊಡೋದು, ಆಮೇಲೆ ಈ ಮನೆಗೆ ಬೇಕಾಗಿರೋ ಸಾಮಾನು ತರೋದು, ಈ ಥರ ಮಾಡ್ತಿದ್ವಿ. ಸುಮ್ಮನೆ ಅವ್ರಗಳಿಗೋಸ್ಕರ ಕಾಯೋದು ಯಾಕೆ ಅಂತ ಹೇಳಿ ಇಲ್ಲೇ ಹತ್ರದಲ್ಲೇ ಒಂದು ಅಂಗಡಿ ಇದೆಯಲ್ಲ, ಅಲ್ಲಿ ಹೋಗಿ ಈ ಮನೆ ತೋರಿಸಿ ಈ ಮನೆಯವ್ರು ಆಮೇಲೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಬೇಕಾಗಿರೋ ಸಾಮಾನೆಲ್ಲ ತಂದ್ಬಿಟ್ಟೆ. ಇಲ್ಲ ಭಾವ, ನಾವು ಈ ರೀತಿ ಅಕ್ಕಪಕ್ಕದ ಅಂಗಡಿಲೆಲ್ಲ ಸಾಲ ಮಾಡಿ ಸಾಮಾನು ಯಾವತ್ತೂ ತಂದಿಲ್ಲ. ಯಾಕಂದ್ರೆ ಅಕ್ಕಪಕ್ಕದವ್ರ ಎದುರಿಗೆ ಒಂಥರ ಮರ್ಯಾದೆ ಪ್ರಶ್ನೆ ಅಲ್ವಾ? ಏನಾಗಲ್ಲ ಬಿಡು ಪದ್ಮ, ಎಲ್ಲ ಅಪರೂಪಕ್ಕೆ ಈ ಥರ ಎಲ್ಲ ನಡೆಯುತ್ತೆ, ಯಾರು ಏನು ಅನ್ಕೊಳ್ಳಲ್ಲ. ಏನು ದೊಡ್ಡದಾಗ ಹೋಗುತ್ತೆ ಇವಾಗ. ಅಷ್ಟಕ್ಕೂ ನೀವು ಸಾಲ ಮಾಡಿ ಸಾಮಾನು ಮನೆಗೆ ತರದೇ ಇಲ್ಲ ಅಂತಂದ್ರೆ ಸಾಯಂಕಾಲ ಸ್ವಾತಿ ಮತ್ತೆ ರಘು ಬರ್ತಾರಲ್ಲ, ಅವ್ರು ಬಂದ್ಮೇಲೆ ಪೇಮೆಂಟ್ ಮಾಡಿಸ್ಬಿಡು. ಏನು ಒಂಚೂರು ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಸಾಮಾನು ತಗೊಂಡು ಬಂದ್ಬಿಟ್ರೆ ಏನಾಗ್ಬಿಡುತ್ತೆ? ಅವ್ರ ಅಂಗಡಿ ಎಲ್ಲಿ ಹೋಗುತ್ತೆ, ನೀವುಗಳೆಲ್ಲಿ ಹೋಗ್ತೀರಾ? ಕೊಟ್ರೆ ಆಯ್ತಪ್ಪ ಆಮೇಲೆ. ಸುಮ್ಮನಿರ, ನೀವು ಅವ್ರಿಗೆ ಹತ್ರ ಹೇಳಿ ಸಾಮಾನೆಲ್ಲ ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ರೀ. ಇದು ಬರೀ ಒಂದಿನದಲ್ಲ, ಇದಾದ್ಮೇಲಿಂದ ನಾಗರಾಜ್ ಬರೀ ಅಕ್ಕಪಕ್ಕದ ಅಂಗಡಿಗಳಲ್ಲೆಲ್ಲ ಇವ್ರ ಮನೆ ತೋರಿಸೋದು, ಆಮೇಲೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಸಾಲ ಮಾಡೋದು, ಸಿಕ್ಕಾಪಟ್ಟೆ ಸಾಮಾನು ತರೋದು, ಮನೇಲಿ ಬೇಕಾಬಿಟ್ಟಿಯಾಗಿ ಅಡುಗೆಗಳು ಮಾಡೋದು, ವೇಸ್ಟ್ ಮಾಡೋದು, ಇದೇ ಮಾಡ್ತಾ ಇರ್ತಾರೆ. ಅಲ್ಲ, ಅಡುಗೆಲಿ ಇಷ್ಟೊಂದು ಉಪ್ಪು ಯಾಕೆ ಹಾಕ್ತಾ ಇರೋದು ಅಂತ. ನನಗೆ ಮೊದಲೇ ಸ್ವಲ್ಪ BP ಜಾಸ್ತಿ ಇದೆ, ಅಂಥದ್ರಲ್ಲಿ ಇಷ್ಟೊಂದು ಉಪ್ಪು ಹಾಕಿದ್ರೆ ಇನ್ನೂ ಸಮಸ್ಯೆ ಆಗುತ್ತೆ. ಏನಿಲ್ಲಪ್ಪ, ಅದು ನಿಮ್ಮ ಅಂಕಲ್ಗೆ ಡಾಕ್ಟ್ರು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನಕ್ಕೆ ಹೇಳಿದ್ದಾರೆ, ಅದಕ್ಕೆ ಅಡುಗೆಗೆ ಉಪ್ಪು ಜಾಸ್ತಿ ಹಾಕ್ತೀವಿ. ಅವ್ರು ಹೇಗೂ ಉಪ್ಪು ಜಾಸ್ತಿ ಇರೋ ಅಡುಗೆ ತಿನ್ಬೇಕಲ್ವಾ, ಅದನ್ನೇ ನಾವು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮಗೆ ಅಭ್ಯಾಸ ಆದ ಹಾಗೆ ನಿನಗೂ ಅಭ್ಯಾಸ ಆಗತ್ತೆ ಬಿಡು. ಅಲ್ಲ, ಅಷ್ಟಕ್ಕೂ ನೀವುಗಳಿಲ್ಲಿ ತುಂಬ ದಿನ ಎಲ್ಲಿರ್ತೀರಾ? ನೀವು ವಾಪಸ್ಸು ಮನೆಗೆ ಹೋಗ್ಬೇಕಾಗಿರತ್ತಲ್ವಾ? ಅದು ಸರಿ ಆಂಟಿ, ನೀವು ವಾಪಸ್ ಯಾವಾಗ ಹೋಗ್ತಾ ಇದ್ದೀರಾ? ಈಗ ಎಲ್ಲಮ್ಮ,
ಈಗ ಎಲ್ಲಿ ಹೋಗೋದು, ನಾವು ಇನ್ನೂ ಒಂದಷ್ಟು ದಿನ ಇರ್ತೀವಿ. ನಿಮಗೆ ಗೊತ್ತಲ್ಲ, ನನ್ನ ಗಂಡ ಫಾರಿನಿಗೆ ಹೋಗಿದ್ದಾರೆ. ಅವರು ವಾಪಸ್ ಬರೋವರೆಗೂ ನಾವು ಇಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀವಿ. ನನಗೂ ಬೇಜಾರಾಗಲ್ಲ, ನಮ್ಮ ಮಾವನಿಗೂ ಬೇಜಾರಾಗಲ್ಲ ನಿಮ್ಗಳ ಜೊತೆ ಇದ್ರೆ. ಇದೇನು ಇದು, ಇವ್ರುಗಳಿಗೆ ಒಳ್ಳೆ ತಮಾಷೆ ಆಗೋಗಿದೆ. ನಮಗೆಲ್ಲಿ ಪ್ರಾಣ ಸಂಕಟ. ಇವ್ರುಗಳಿಗೆ ಯಾವಾಗ ಹೋಗೋದು ಅಂತಾನೆ ಅರ್ಥ ಆಗ್ತಿಲ್ಲ. ಎಷ್ಟೇ ಆದರೂ ನಿನ್ನ ತಂಗಿ, ನೀನೇ ಮಾತಾಡೋರ ಹತ್ರ. ಸುಮ್ಮನಿರ್ರಿ. ಅತ್ತೆ ಏನು ತಾವಾಗೆ ಹೋಗೋರ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾರಾ? ಇಲ್ಲ ತಾನೆ, ತಾವಾಗೆ ಅವರೆಲ್ಲ ಇಲ್ಲಿಗೆ ಬಂದಿರೋದು. ಅತ್ತೆಗೆ ಮೊದಲಿಂದನೂ ಅವ್ರು ಇಷ್ಟ ಆಗಲ್ವಂತೆ. ಅವ್ರ ಗುಣ ಎಲ್ಲ ನನಗೆ ಸರಿ ಹೋಗಲ್ಲ ಅಂತ ಹೇಳ್ತಾನೆ ಇರ್ತಾ ಇದ್ರು. ಆದರೆ ಯಾಕೋ ಇವ್ರದ್ದು ದಿನೇ ದಿನೇ ಅತಿ ಆಗ್ತಾ ಇದೆ. ಇನ್ನೂ ಇವ್ರುಗಳನ್ನ ಸಹಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಏನಾದರೂ ಮಾಡಲೇಬೇಕು. ನೋಡ್ ಸ್ವಾತಿ, ನನಗಂತೂ ಏನು ತೋಚ್ತಾ ಇಲ್ಲ. ಏನೇ ಮಾಡೋದಿದ್ರು ನೀನೇ ಯೋಚನೆ ಮಾಡಿ ಏನಾದರೂ ಮಾಡಮ್ಮ ಅಷ್ಟೇ. ನೋಡ್ ಸ್ವಾತಿ, ನೀನು ಏನೇ ಮಾಡಿದ್ರು ಅದೇನೋ ಹೇಳ್ತಾರಲ್ಲ, ಹಾವಿಗೂ ಏನೂ ಆಗಬಾರ್ದು, ಕೋಲು ಮುರಿಬಾರ್ದು ಅಂತ. ಆ ರೀತಿಯಾಗಿರಬೇಕು. ಇಲ್ಲಾಂದ್ರೆ ಮತ್ತೆ ಮನೆಗೆ ಬಂದಾಗ ಈ ರೀತಿ ಮಾಡಿದ್ರು ನಮಗೆ ಅಂತ ಸಂಬಂಧಿಕರಿಗೆಲ್ಲ ಮುಜುಗರ ಆಗ್ಬಿಡತ್ತೆ. ನೀವುಗಳು ಏನು ತಲೆ ಕೆಡಿಸ್ಕೊಬೇಡಿ. ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ನೋಡ್ತಾ ಹೋಗಿ ಅಷ್ಟೇ. ಮಾರನೇ ದಿನ ಬೆಳಿಗ್ಗೆ, ಅರೆ ಸ್ವಾತಿ, ಇದೇನಿದು? ಮನೇಲಿ ಹಾಲೇ ಇಲ್ಲ, ಎಲ್ಲ ಖಾಲಿಯಾಗಿ ಹೋಗಿದೆ. ಹೌದು, ಅದು ನಿನ್ನೆ ತಾನೇ 4-5 ಲೀಟ್ರ್ ಹಾಲು ತಂದಿದ್ದು. ಇಷ್ಟು ಬೇಗ ಖಾಲಿಯಾಗಿ ಹೋಗಿದೆ ಅಂದ್ರೆ ಇಷ್ಟು ಬೇಗ ಅಷ್ಟೊಂದು ಹಾಲು ಖಾಲಿಯಾಗಿ ಹೋಯ್ತು ಅಂತ ಲೆಕ್ಕ ಹಾಕ್ತಾ ಇದೆಯಾ? ಹೌದು, ಖಾಲಿ ಆಗುತ್ತೆ. ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಾಲು ಕುಡಿತೀವಿ, ಆ ಅಭ್ಯಾಸ ಇದೆ ನಮಗೆ. ಇನ್ಮೇಲಿಂದ ಒಂದು 2-3 ಲೀಟ್ರ್ ಹಾಲು ಎಕ್ಸ್ಟ್ರಾ ತರಿಸಿ. ಹ್ಞೂ ನಮ್ಮ ಸ್ವಾತಿ, ಹಾಗೆ ಮಾಡು. ಒಂದು 2-3 ಲೀಟ್ರ್ ಎಕ್ಸ್ಟ್ರಾ ಹಾಲು ತರಿಸ್ಬಿಡು. ತರಿಸ್ತಿದ್ದೆ ಆಂಟಿ, ಆದರೆ ಏನು ಮಾಡೋದು, ನಮ್ಮನೇಲಿ ವೈಫೈ ಕೂಡ ವರ್ಕ್ ಆಗ್ತಾ ಇಲ್ಲ. ಫೋನ್ನಲ್ಲಿ ಡೇಟಾ ಕೂಡ ಖಾಲಿಯಾಗಿ ಹೋಗಿದೆ. ಹಾಗಾಗಿ ನಾನು ಪೇಮೆಂಟ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡು ಶಿಲ್ಪ, ಇಲ್ಲಿ ಹತ್ರದಲ್ಲೇ ಅಂಗಡಿ ಇದೆಯಲ್ಲ, ನೀನೇ ಹೋಗಿ ಹಾಲು ತಗೊಂಡು ಬಂದ್ಬಿಡು. ಸರಿ ಆಯಿತು, ತರ್ತೀನಿ, ದುಡ್ಡು ಕೊಡು. ಅಯ್ಯೋ, ಕ್ಯಾಶ್ ನನ್ನ ಹತ್ರ ಇಲ್ಲ, ಹಾಗಾಗಿ ನೀನೇ ಕೊಟ್ಟು ತರಬೇಕಷ್ಟೇ. ಹೋಗಮ್ಮ ಶಿಲ್ಪ, ಅಲ್ಲೇ ಪಕ್ಕದ ಅಂಗಡಿಲಿ ಈ ಮನೆಯವರು ಆಮೇಲೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ತಗೊಂಡು ಬಾ, ಹೋಗು. ಸರಿ ಅತ್ತೆ. ಶಿಲ್ಪ ಹಾಲಿನ ಅಂಗಡಿಗೆ ಹೋಗಿ ಆಮೇಲೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹಾಲು ಕೇಳ್ತಾಳೆ. ಯಾವ ಮನೆಯಿಂದ ನಮ್ಮ ನೀವು ಬಂದಿರೋದು? ಅದೇ ಇಲ್ಲಿಂದ 4ನೇ ಮನೆ ಇದೆಯಲ್ಲ, ಆ ಮನೆಯಿಂದ. ನೀವು ಹಾಲು ಕೊಟ್ಟಿರಿ ಇವಾಗ, ಸಂಜೆ ಅಷ್ಟೊತ್ತಿಗೆ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಇಲ್ಲಮ್ಮ, ಇಲ್ಲ, ನಾವು ಸಾಲ ಆಗಿಲ್ಲ ಎಲ್ಲ ಕೊಡಲ್ಲ. ನೀವು ದುಡ್ಡು ಕೊಡ್ರಿ, ಹಾಲು ತಗೊಂಡು ಹೋಗ್ರಿ ಅಷ್ಟೇ. ಶಿಲ್ಪ ಇನ್ನೇನು ಮಾಡ್ತಾಳೆ, ಅನಿವಾರ್ಯವಾಗಿ ತನ್ನ ಕೈಯಿಂದನೇ ದುಡ್ಡು ಕೊಟ್ಟು ಹಾಲು ತಗೋತಾಳೆ. ಸ್ವಾತಿ, ಏನು ನೀರ್ಗೀರು ಹಾಕ್ದಂಗೆ ಗಟ್ಟಿ ಹಾಲಲ್ಲಿ ಒಳ್ಳೆ ಟೀ ಮಾಡಿ 3 ಜನ ಕುಡಿಯೋಣ. ಸರಿ, ಮಾಡ್ಕೊಂಡು ಬರ್ತೀನಿ. ಸ್ವಾತಿ ಹೋಗಿ ಟೀ ಮಾಡ್ಕೊಂಡು ಬರ್ತಾಳೆ. 3 ಜನ ಕೂತ್ಕೊಂಡು ಟೀ ಕುಡಿತಾರೆ. ಅಲ್ಲ, ನಾನು ಟೀ ಕುಡಿಬೇಕಿತ್ತು, ನನಗೂ ಟೀ ಕೊಡಿ. ಆಂಟಿ, ನೀವೇ ಹೇಳ್ತಾ ಇರ್ತೀರಲ್ವಾ ನನಗೆ ಟೀ ಚೆನ್ನಾಗಿ ಮಾಡಕ್ ಬರಲ್ಲ ಅಂತ. ಅದಕ್ಕೆ ನೀವು ನಿಮ್ಮ ಸೊಸೆಗೆ ಹೇಳಿ, ಅವಳು ನಿಮಗೆ ಟೀ ಮಾಡ್ಕೊಡ್ತಾಳೆ. ನಾನು ಹೇಗೆ ಟೀ ಮಾಡಲಿ? ನಾನು ತಂದಿದ್ದೆ ಸ್ವಲ್ಪ ಹಾಲು, ಅಷ್ಟು ಹಾಲಲ್ಲಿ ನೀವು 3 ಜನನು ಟೀ ಮಾಡ್ಕೊಂಡು ಕುಡ್ದಿದ್ದೀರಾ. ಆದ್ರೆ ಏನಾಯ್ತಮ್ಮ, ಈಗ ಹೋಗಿ ಇನ್ನೊಂದು ಸ್ವಲ್ಪ ಹಾಲು ತಗೊಂಡು ಬಂದು ಟೀ ಮಾಡು, ಆಯ್ತಲ್ಲ? ನಡೆಯಮ್ಮ ಸ್ವಾತಿ. ಇದೇ ರೀತಿ ಸ್ವಾತಿ ಇವ್ರುಗಳು ತಾವು ತಮ್ಮ ಜೇಬಿಂದನೇ ಹಣ ಖರ್ಚು ಮಾಡಿ ಮನೆಗೆ ಸಾಮಾನು ತರೋ ಥರ ಮಾಡ್ತಾಳೆ. ಇದರಿಂದಾಗಿ ಇವ್ರುಗಳು ಸಾಕಾಗಿ ಜಾಗ ಖಾಲಿ ಮಾಡೋ ಪ್ಲಾನ್ ಮಾಡ್ತಾರೆ. ಅತ್ತೆ, ನಾವಿಲ್ಲಿಂದ ಹೊರಡೋಣ. ಇನ್ನು ಮುಂದೆ ಇಲ್ಲಿ ನಮ್ಮ ಬೇಳೆಕಾಳು ಏನು ಬೇಯಲ್ಲ ಅಂತ ಅನಿಸ್ತಾ ಇದೆ. ನೋಡಿದ್ರ ಅತ್ತೆ, ಇತ್ತೀಚೆಗೆ ಇವ್ರುಗಳು ಮನೆಗೆ ಯಾವ ಸಾಮಾನು ತರಲ್ಲ, ಪ್ರತಿಯೊಂದನ್ನು ನಾವು ನಮ್ಮ ಕೈಯಿಂದನೇ ಖರ್ಚು ಮಾಡಿ ತರೋ ಥರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮನೆ ಇಂಟರ್ನೆಟ್ ರೀಚಾರ್ಜು ಮಾಡಿಲ್ಲ, ಅದು ಕೂಡ ಈಗ ವರ್ಕ್ ಆಗ್ತಾ ಇಲ್ಲ. ಇನ್ನೇನು 1-2 ದಿನದಲ್ಲಿ ಕರೆಂಟ್ ಕೂಡ ಇರಲ್ವೇನೋ, ಕರೆಂಟ್ ಬಿಲ್ ಕೂಡ ಕಟ್ಟಿಲ್ಲ, ಹಾಗಾಗಿ ಆ ಕನೆಕ್ಷನ್ ಹೋಗುತ್ತೆ ಅಂತ ಕೇಳ್ಪಟ್ಟೆ. ಹೌದು, ನಾನು ಇದನ್ನೆಲ್ಲ ಗಮನಿಸ್ತಾ ಇದ್ದೀನಿ. ದಿನೇ ದಿನೇ ಒಂದೊಂದೇ ಫೆಸಿಲಿಟಿ ಕಡಿಮೆ ಆಗ್ತಾ ಇದೆ. ಕರೆಂಟೇ ಇರಲ್ಲ ಅಂತಂದ್ರೆ ಇನ್ನೇನು AC ವರ್ಕ್ ಆಗುತ್ತೆ ಈ ಮನೇಲಿ? ರಾತ್ರಿ ಆ AC ಇಲ್ಲದೆ ಮಲ್ಗೋತಾದ್ರೂ ಹೌದಾ? ಒಂದು ಕೆಲಸ ಮಾಡೋಣ, ನಾಳೆ ಅಲ್ಲ, ನಾವು ಇವತ್ತು ರಾತ್ರಿನೇ ಹೊರಟು ಬಿಡೋಣ. ನಮ್ಮ ಮನೆಗೆ ಹೋದ್ರೆ ಕೊನೆ ಪಕ್ಷ ಅಲ್ಲಿ ಫ್ಯಾನ್ ಆದ್ರೂ ಇದೆ. ಶಿಲ್ಪ, ಇವತ್ತು ರಾತ್ರಿ ಊಟಕ್ಕೆ ಅಡುಗೆ ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇಲ್ಲ, ನಾವು 3 ಜನನು ಹೊರಗಡೆನೆ ಊಟ ಮಾಡ್ಕೊಳ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ನಡೀರಿ, ನಾವು ನಿಮ್ಮ ಜೊತೆ ಬರ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಗಡೆ ಊಟ ಮಾಡಿದ್ರಾಯ್ತು. ಇಲ್ಲ ಪದ್ಮ, ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ನಾವು ರೈಲ್ವೆ ಸ್ಟೇಷನಲ್ಲಿ ಊಟ ಮಾಡ್ತೀವಿ. ಯಾಕಂದರೆ ಇವತ್ತು ರಾತ್ರಿನೇ ನಮ್ಮದು ಟ್ರೈನ್ ಇದೆ. ಹೌದಾ? ಆದರೆ ಅಂಕಲ್ಲು ಇನ್ನೂ ಒಂದಷ್ಟು ದಿನ ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ರು. ಇಲ್ಲ, ಅದು ಊರಲ್ಲಿ ಅರ್ಜೆಂಟ್ ಒಂದು ಸ್ವಲ್ಪ ಕೆಲಸ ಬಂದಿದೆ, ಹಾಗಾಗಿ ಇದಕ್ಕಿದ್ದಾಗೆ ಹೋಗಬೇಕಾಗಿದೆ. ನಾವಿನ್ನು ಬರ್ತೀವಿ, ಆಯ್ತಾ? ಸರಿ, ಹಾಗಾದ್ರೆ ನಾವಿನ್ನು ಬರ್ತೀವಿ. ಬ್ಯಾಗ್ ಎಲ್ಲ ರೆಡಿ ಮಾಡಿ ಅಲ್ಲೇ ಹೊರಗಡೆ ಇಟ್ಬಿಟ್ಟು ಬಂದಿದ್ದೀವಿ. ಈಗ ಹಾಗೆ ತಗೊಂಡು ಹೊರಟ್ಬಿಡ್ತೀವಿ. ಸರಿ, ಹಾಗಾದ್ರೆ ಅರ್ಜೆಂಟ್ ಕೆಲಸ ಬಂದಿದೆ ಅಂದಮೇಲೆ ಮತ್ತೆ ಹೋಗ್ಲೇಬೇಕಲ್ಲ. ಸರಿ ಆಯ್ತು, ಹೋಗಿ ಬನ್ನಿ. ಅಪ್ಪ, ಅಂತೂ ಹೋದ್ರು. ಈಗ ಎಷ್ಟು ನಿರಾಳವಾಗಿದೆ ಅಂದರೆ
ಸರಿ, ಸ್ವಾತಿ, ಇವ್ರುಗಳು ಪಕ್ಕದ ಅಂಗಡಿಗೆಲ್ಲ ಹೋಗಿ ಸಾಮಾನೆಲ್ಲ ಸಾಲ ಕೇಳಿದಾಗ ಅವ್ರು ಯಾರು ಕೊಡ್ತಾ ಇರ್ಲಿಲ್ವಲ್ಲ? ಯಾಕೆ? ಇವ್ರುಗಳಿಂದ ಏನಾದರೂ ನಮ್ಮ ಬಗ್ಗೆ ಅವರಿಗೆ ಕೆಟ್ಟ ಒಪಿನಿಯನ್ ಬಂದಿದ್ಯಾ? ಅದಕ್ಕೆ ಏನಾದರೂ ಸಾಲ ಕೊಡ್ಲಿಲ್ವಾ? ಇಲ್ಲ ಅತ್ತೆ, ಇವ್ರುಗಳು ಅಕ್ಕಪಕ್ಕದ ಅಂಗಡಿಗೆ ಹೋಗಿ ಸಾಲ ಕೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಮೊದಲೇ ಅವ್ರ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿ ಅವ್ರುಗಳು ಬಂದು ಕೇಳಿದ್ರೆ ಯಾವ ಕಾರಣಕ್ಕೂ ಸಾಲ ಕೊಡಬೇಡಿ ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ಇವರು ಕೈಯಿಂದ ಹಣ ಹಾಕಿ ಸಾಮಾನು ತರೋ ಹಾಗಾಗ್ತಿತ್ತು. ಆಮೇಲೆ ನಾನೇ ಮನೆ ಇಂಟರ್ನೆಟ್ಟು ಎಲ್ಲ ಬಂದ್ ಮಾಡಿಸ್ಬಿಟ್ಟಿದ್ದೆ. ನಾನು ಏನು ಕಡಿಮೆ ಇಲ್ಲ. ಇನ್ನೇನು ಒಂದೆರಡು ದಿನದಲ್ಲಿ ಕರೆಂಟ್ ಕೂಡ ಇರೋದಿಲ್ಲ, ಆ ಬಿಲ್ಲು ಕಟ್ಟಿಲ್ಲ, ಹಾಗಾಗಿ ಕರೆಂಟಿಂದು ಕನೆಕ್ಷನ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅವ್ರಗಳ ಹತ್ರ ಹೇಳಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.